ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಜೆಸಿಬಿ ಚಾಲಕನ ಶವ ಪತ್ತೆಯಾಗಿದೆ. ಇದು ಅಪಘಾತವೋ ಅಥವಾ ಪೂರ್ವ ಯೋಜಿತ ಕೊಲೆಯೋ ಅಂತ ಇನ್ನೂ ತಿಳಿದು ಬಂದಿಲ್ಲ. ವಾಟದ ಹೊಸಹಳ್ಳಿ ನಿವಾಸಿ 20 ವರ್ಷದ ಜೆಸಿಬಿ ಚಾಲಕ ಶ್ರೀಧರ್ ಬಾಬು ಶವವಾಗಿ ಪತ್ತೆಯಾಗಿದ್ದಾನೆ. ತೋಗಲಹಳ್ಳಿ ಗ್ರಾಮದ ಅಭಿಲಾಷ್ ಎಂಬಾತ ನಕ್ಕನಹಳ್ಳಿ ಗ್ರಾಮದ ಕೆರೆಯಲ್ಲಿ ಮಣ್ಣು ತೆಗೆಯಲು ಕರೆದುಕೊಂಡು ಹೋಗಿದ್ದ. ಕಾಟನ್ಗಲ್ಲು ಪೆದ್ದನಹಳ್ಳಿ ರಸ್ತೆಯ ನಡುವೆ ಇರುವ ತೊಗಲು ಮೋರಿಯ ಬಳಿ ಕಾರಿನ ಅಪಘಾತವಾಗಿದೆ ಎಂಬ ಮಾಹಿತಿ ಕಂಡು ಬಂದಿತು. ಇನ್ನು ಹೊಲದಲ್ಲಿ ಕಂಡ ದೃಶ್ಯಗಳು ಅಪಘಾತವಲ್ಲ, ಪೂರ್ವ ಯೋಜಿತ ಕೊಲೆ ಸಾಧ್ಯತೆ ಇದೆ ಎಂದು ಸ್ನೇಹಿತರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಮೃತನ ಅಣ್ಣ ನಾಗೇಂದ್ರ ಬಾಬು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅತಿ ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುತ್ತೇವೆ ಅಂತ ಹೇಳಿದ್ರು. ಇನ್ನು ಹೆಚ್ಚುವರಿ ಪಿಎಸ್ಐ ಜಗನ್ನಾಥ ರೈ, ಅಡಿಷನಲ್ ಎಸ್ಪಿ ಶಿವಕುಮಾರ್ ಹಾಗೂ ವೃತ್ತಿ ವೀಕ್ಷಕ ನಾರಾಯಣ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದ್ದು, ಈ ಘಟನೆ ಹಿಂದೆ ಸತ್ಯ ಬಯಲಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ನಾವು ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ರೂರಲ್ ಲಿಮಿಟ್ಸ್ ನಗರಕೆರೆ ರೋಡಲ್ಲಿ ಬಂದಿದ್ದೀವಿ. ಈ ವಾಟದ ಹೊಸಹಳ್ಳಿ ವಿಲೇಜ್ ಇದೆ. ಈ ಊರಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ ಕಾರ್ ಜೊತೆಗೆ. ಬೇಸಿಕಲಿ ಐಡೆಂಟಿಫೈ ಮಾಡಿದ್ದೀವಿ. ಶ್ರೀಧರ್ ಬಾಬು ಒಬ್ರು ಅರೌಂಡ್ 30 ಇಯರ್ಸ್ ಏಜ್ ಇದೆ. JCB ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅವರು. ಪ್ರೈಮಾ ಫೇಸಿ ಆಕ್ಸಿಡೆಂಟ್ ತರ ತೋರಿಸಿಗೆ ಟ್ರೈ ಮಾಡಿದ್ದಾರೆ. ಬಟ್ ನಮ್ಮ ಆಫೀಸರ್ಸ್ ಎಲ್ಲ ಪರಿಶೀಲನೆ ಮಾಡಿಕೊಂಡು ನಮಗೆ ಏನಾದರೂ ಬೇರೆ ಘಟನೆ ಆಗಿದೆ, ಅನುಮಾನಾಸ್ಪದ ಇದೆ, ಈ ಥರ ಕಾಣಿಸ್ತಾ ಇದೆ. ನಾವು ಮರ್ಡರ್ ಕೇಸ್ ಥರ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮತ್ತು ಯಾರು ಆರೋಪಿ ಇದ್ದಾರೆ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸಿಕ್ಕಿದೆ. ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ನಮಗೆ ಡೌಟ್ ಇದೆ, ಅನುಮಾನಾಸ್ಪದ ಇದೆ. ನಾವು ಮರ್ಡರ್ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮರ್ಡರ್ ಥರ ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಅದೇ ಥರ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸು. ಥ್ಯಾಂಕ್ ಯು.